ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನೆಲ್. ನಾನಿವತ್ತು ಸತು ಪೌಡರ್ನಿಂದ 3 ಥರದ ಲಡ್ಡು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಇದನ್ನು ಮಕ್ಕಳಿಗೆ ಅಥವಾ ದೇವರ ಪ್ರಸಾದಕ್ಕೆ ಸುಲಭವಾಗಿ ಮಾಡ್ಕೋಬೋದು. ನಾನಿಲ್ಲಿ ಪುಟಾಣಿ ಕಾಳಲ್ಲಿ ಸಿಪ್ಪೆ ಇದೆಯಲ್ಲ ಅದನ್ನು ತೆಗಿತಾ ಇಲ್ಲ. ನಾನಿಲ್ಲಿ 4 ಕಪ್ಪು ಪುಟಾಣಿ ಕಾಳನ್ನು ತೊಗೊಂಡಿದ್ದೀನಿ. ನೋಡಿ, ಅದರಲ್ಲಿ 2 ಕಪ್ಪು ಈ ಥರ ರುಬ್ಬಿಟ್ಕೊಂಡಿದ್ದೀನಿ, ಪುಡಿ ಮಾಡ್ಕೊಂಡಿದ್ದೀನಿ 2 ಕಪ್ಪು ಪುಟಾಣಿ ಕಾಳನ್ನ. ಈಗ ಪ್ಯಾನಿಗೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿಬಿಟ್ಟು ಈ ಪುಟಾಣಿ ಕಾಳಿನ ಹಿಟ್ಟನ್ನು ಈ ಥರ ಹುರಿತಾ ಇದ್ದೀನಿ. ನೋಡಿ, ತುಪ್ಪ ಹಾಕ್ತಾ ನಾವು ಈ ಥರ ಹುರಿಬೇಕಾಗತ್ತೆ ಹಿಟ್ಟನ್ನು ಒಂದು ಸ್ವಲ್ಪ ಹೊತ್ತು. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ತುಪ್ಪ. ಇದಕ್ಕೆ 1 ಟೀ ಸ್ಪೂನ್ ಏಲಕ್ಕಿ ಪುಡಿಯನ್ನು ಹಾಕ್ತಾ ಇದ್ದೀನಿ ಫ್ಲೇವರ್ಗೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಇದಕ್ಕೆ ಅರ್ಧ ಕಪ್ಪಿನಷ್ಟು ಈ ಕರಗಿಸಿದ ಬೆಲ್ಲವನ್ನು ಹಾಕ್ತಾ ಇದ್ದೀನಿ. ನೋಡಿ, ಬೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಒಂದ್ಸಲ ಮಿಕ್ಸ್ ಆಗಿಬಿಟ್ರೆ ಇದು ಮಿಕ್ಸ್ಚರ್ ರೆಡಿ ಆಗುತ್ತೆ. ನೀವು ಇದನ್ನು ಆರಿದ ಮೇಲೆ ಚೆನ್ನಾಗಿ ಉಂಡೆಯನ್ನು ಕಟ್ಕೋಬೋದು. ನೋಡಿದ್ರ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಮಾಡ್ಬೋದಲ್ವಾ. ಈಗ ಈ ಮಿಕ್ಸ್ಚರ್ಗೆ ತುಪ್ಪವನ್ನು ಹಾಕ್ತಾ ಇದ್ದೀನಿ. ನೋಡಿ, ಈಗ ಲಡ್ಡುವನ್ನು ಸುಲಭವಾಗಿ ಮಾಡ್ಕೋಬೋದು. ಈ ಲಡ್ಡು ತುಂಬಾ ಟೇಸ್ಟ್ ಆಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ. ಇದು ಮೊದಲನೇ ಲಡ್ಡು. ನೋಡಿದ್ರೆ ಎಷ್ಟು ನೀಟಾಗಿ ಬಿಡ್ತಾ ಇದೆ ಅಲ್ವಾ. ತಿನ್ನಲಿಕ್ಕೂ ಕೂಡ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಬೆಲ್ಲದಲ್ಲೂ ಕೂಡ ಸಖತ್ತಾಗಿರುತ್ತೆ ಟೇಸ್ಟು. ಮೊದಲನೇ ಲಡ್ಡು ರೆಡಿ ಆಯಿತು. ಈಗ 2ನೇ ಉಂಡೆ ರೆಡಿ ಮಾಡ್ಕೊಳ್ಳೋಣ. 2ನೇ ಉಂಡೆಗೆ 2 ಕಪ್ಪು ಬಾದಾಮಿಯನ್ನು ರೋಸ್ಟ್ ಮಾಡಿ ಪುಡಿ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಪ್ಯಾನಿಗೆ 3/4 ಕಪ್ಪು ಕರಗಿಸಿದ ಬೆಲ್ಲ, ಅದಕ್ಕೆ 2 ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಒಂದು ಸಲ ಕುದಿ ಬಂದಮೇಲೆ ಇದಕ್ಕೆ ಪುಟಾಣಿ ಕಾಳಿನ ಹಿಟ್ಟು ಹಾಗೆಯೇ ಬಾದಾಮಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಪುಟಾಣಿ ಕಾಳು ಹಿಟ್ಟು 1 ಕಪ್ ತೊಗೊಂಡಿದ್ದೀನಿ. ಬಾದಾಮಿ 2 ಕಪ್ಪು. ಓಕೆ, ಬಾದಾಮಿ 2 ಕಪ್ಪು ಬಾದಾಮಿಯಿಂದ ರುಬ್ಕೊಂಡಿರ್ತಕ್ಕಂಥ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಒಂದು ಸಲ ಈ ಮಿಕ್ಸ್ಚರೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಉಂಡೆಯನ್ನು ಕಟ್ಕೊಳ್ಳೋಣ. ಈಗ 2ನೇ ಉಂಡೆ ಕೂಡ ರೆಡಿ ಆಗ್ತಾ ಇದೆ. ಹಾಗೆಯೇ ಇದೇ ರೀತಿಯೇ 3ನೇ ಉಂಡೆಯನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಪ್ಯಾನಿಗೆ 2 ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ. 1 ಕಪ್ಪು ಪುಟಾಣಿ ಕಾಳಿನ ಹಿಟ್ಟನ್ನು ತೊಗೊಂಡಿದ್ದೀನಿ. ನೋಡಿ, ಅದನ್ನು ಈ ತುಪ್ಪದಲ್ಲಿ ಚೆನ್ನಾಗಿ ಹುರಿದ್ಬಿಟ್ಟು ಅದಕ್ಕೀಗ 1/4 ಕಪ್ಪಿನಷ್ಟು ಬೆಲ್ಲದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಬೆಲ್ಲದ ಪುಡಿ ಹಾಗೆಯೇ ಪುಟಾಣಿ ಕಾಳ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಕೋಕೋ ಪೌಡರ್ನ ಹಾಕ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್. ಯಾರಿಗೆ ಚಾಕ್ಲೇಟ್ ಇಷ್ಟ ಆಗುತ್ತೆ ಅವರಿಗೆ ಈ ಒಂದು ಲಡ್ಡು ತುಂಬಾ ಇಷ್ಟ ಆಗುತ್ತೆ. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಏಲಕ್ಕಿ ಪುಡಿ ಹಾಕ್ತಾ ಇಲ್ಲ. ಈ ಮಿಕ್ಸ್ಚರ್ ಆರಿದ ಕೂಡಲೇ ನಾವು ಇದನ್ನು ಕೂಡ ಈ ಚಾಕ್ಲೇಟ್ ಫ್ಲೇವರ್ನ ಸತು ಲಡ್ಡು ಕೂಡ ಮಾಡ್ಕೋಬೋದು ಸುಲಭವಾಗಿ. ನೋಡಿ, ಇಲ್ಲಿ ಚಾಕ್ಲೇಟ್ ಫ್ಲೇವರ್ನ ಸತು ಲಡ್ಡು ಕೂಡ ರೆಡಿ ಆಗ್ತಾ ಇದೆ. ನೋಡಿ ಫ್ರೆಂಡ್ಸ್, ಸುಲಭವಾಗಿ ಹಾಗೆ ರುಚಿಕರವಾದ ಈ 3 ಥರದ ಈ ಸತು ಪೌಡರ್ನಿಂದ ಮಾಡಿರ್ತಕ್ಕಂಥ ಲಡ್ಡು ನಿಮಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದಲ್ಲಿ ಹಾಗೆ ಏನಾದರೂ ಈ ರೆಸಿಪಿ ನಿಮಗೆ ಉಪಯೋಗ ಆಗಿದೆ ಅನ್ನೋದಾದರೆ ಒಂದು ಲೈಕನ್ನು ಕೊಡೋದು ಮರಿಬೇಡಿ. ಓಕೆ ಫ್ರೆಂಡ್ಸ್, ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೀವು ಕೂಡ ಮನೆಯಲ್ಲಿ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ತುಂಬಾ ಟೇಸ್ಟ್ ಆಗಿರುತ್ತೆ. ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಮಕ್ಕಳ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಹಾಗೆ ದೇವರ ಪ್ರಸಾದಕ್ಕೂ ಕೂಡ ನೀವು ಮಾಡ್ಕೋಬೋದು ಮನೆಯಲ್ಲಿ. ಓಕೆ ಫ್ರೆಂಡ್ಸ್, ಇದರ ಟೆಕ್ಸ್ಚರನ್ನು ನೋಡೋಣ ಹೇಗಿದೆ ಅಂತ. ನೋಡಿ, ಇದು ಬರೀ ಸತು ಪೌಡರ್ನ ಯೂಸ್ ಮಾಡ್ಕೊಂಡಿರೋದು. ಇದು ಸತು ಪೌಡರ್ ಹಾಗೆ ಬಾದಾಮಿಯನ್ನು ಯೂಸ್ ಮಾಡ್ಕೊಂಡಿರೋದು. ಇದು ಸತು ಪೌಡರ್ ಮತ್ತು ಕೋಕೋ ಪೌಡರ್ನ ಯೂಸ್ ಮಾಡ್ಕೊಂಡಿರೋದು. ಓಕೆ ಫ್ರೆಂಡ್ಸ್, ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.